ಸೊ ಈ ಕರ್ನಾಟಕ ಸರ್ಕಲ್ ಅಲ್ಲಿ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾ ಇದ್ರು, ಯಾವ ರೀತಿಯಲ್ಲಿ ಕರ್ನಾಟಕ ಸರ್ಕಲ್ ಆಗುತ್ತೆ, ಯಾವ ರೀತಿಯಲ್ಲಿ ಟ್ಯಾಗಿಂಗ್ ಆಗುತ್ತೆ. ಅದರದೊಂದು ಎಕ್ಸ್ಪ್ಲನೇಷನ್ ಗೋಸ್ಕರನೇ ಇವತ್ತೊಂದು ಎಕ್ಸ್ಕ್ಲೂಸಿವ್ ಸೆಷನ್ ಮಾಡ್ತಾ ಇದೀವಿ. ಐ ಥಿಂಕ್ ಸರ್ಕಲ್ ಅನ್ನ ಯು ಪಿ ವಿ ನಿಮ್ಗೆಲ್ಲ ಗೊತ್ತಿದೆ. ಸೊ ಯು ಆಲ್ ನೋ ವಾಟ್ ಇಸ್ ಸರ್ಕಲ್, ಸರ್ಕಲ್ ಕಾನ್ಸೆಪ್ಟ್ ಏನೋ ಗೊತ್ತಿದೆ. ಸೊ ನಾವು ಇಂಡಿವಿಜುವಲಿ ಒಂದು ಯು ಪಿ ವಿ ಕನೆಕ್ಟ್ ಆಗಿ ಅದಕ್ಕೆ 6 ಯು ಪಿ ವಿಸ್ ಮ್ಯಾನ್ಯುವಲಿ ಆ್ಯಡ್ ಆಗಬೇಕು. ಇದರಲ್ಲಿ ಆಟೋ ಟ್ಯಾಗಿಂಗ್ ಏನು ಇರಲ್ಲ. ಸೊ 6 ಯು ಪಿ ವಿಸ್ ಆ್ಯಡ್ ಆಗುತ್ತೆ, ನಾವೇ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಸರ್ಕಲ್ ಇಂದ ಮತ್ತೆ ಅದು ಮಲ್ಟಿಪ್ಲೈ ಹೋಗ್ತಾ ಹೋಗುತ್ತೆ. ಸೊ ನಾನು ಅದಕ್ಕೆ ಅದು ಬೋರ್ಡ್ದು ಕೂಡ ಒಂದು ಯೂಸ್ ಮಾಡ್ತೀನಿ. ಬೋರ್ಡ್ ಯೂಸ್ ಮಾಡಿ ನಿಮ್ಗೆ ಒಂದು ಸಣ್ಣ ಡೆಮೋ ತೋರಿಸಿ ನೆಕ್ಸ್ಟ್ ನಾನು ನಮ್ಮ ಕರ್ನಾಟಕ ಸರ್ಕಲ್ದು ನಮ್ಮ ಸ್ಟೇಟ್ ಹೆಡ್ದು ಇವತ್ತು ಸ್ಟ್ರಕ್ಚರ್ ತೋರಿಸ್ತೀವಿ. ಸೊ ದಟ್ ಇಟ್ ಇಸ್ ಎಲ್ಲರಿಗೂ ಗೊತ್ತಾಗ್ಲಿ ಯಾವ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ. ಒಂದೇ ಒಂದು ಟ್ರಾನ್ಸ್ಪರೆನ್ಸಿಗೋಸ್ಕರ ಮಾತ್ರ ಇದು ನಾವು ಮಾಡ್ತಾ ಇರೋದು. ಈಗ ಎಸ್, ಸೊ ನಾವು ಯು ಪಿ ವಿ ನಂಬರ್ 1 2 3 4 5 6 ಯು ಪಿ ವಿ ಟ್ಯಾಗ್ ಮಾಡ್ತೀವಿ. ಸೊ 75 75 75 ಫಸ್ಟ್ 5 ಯು ಪಿ ವಿಸ್ ಗೆ 75 ಬರ್ತದೆ, 6th ಯು ಪಿ ವಿ ಗೆ 125 ಬರ್ತದೆ. ಸೊ ಇದು ಫಸ್ಟ್ ಸರ್ಕಲ್ ಅಂತ ಕರಿತೀವಿ. ಇದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಗೋಸ್ಕರ ಹೇಳ್ತಾರೆ ಅಷ್ಟೇ. ಅಂಡ್ ಆಫ್ಟರ್ ದಿಸ್ ಸೇಮ್ ಥಿಂಗ್. ಈಗ ನಾವು 1 2 3 4 5 6, ಸೊ 500 rupees ನಾವು ಬರ್ತದೆ. ಆಸ್ ಪರ್ ದಿಸ್ ಇದು ಆಟೋಮೇಟೆಡ್ ಪ್ರೋಸೆಸ್ ಅಲ್ಲ, ನಾವೇ ಇದಕ್ಕೆ ನಮ್ಮ ಸರ್ಕಲ್ ಗೆ ಆಡ್ ಮಾಡಬೇಕು ಅಂತ ನಾವು ಇದು ಯಾವಾಗ್ಲೂ ಹೇಳ್ತಾ ಇರ್ತೀವಿ. ನಮ್ಮ ಸರ್ಕಲ್ ಗೆ ಈ ತರ ನಾವೇ ಒಬ್ಬರನ್ನ ಮ್ಯಾನ್ಯುವಲಿ ಆಡ್ ಮಾಡ್ಬೇಕು. ಅಂದ್ರೆ ಅವ್ರದ್ದು ಯು ಪಿ ವಿ ನಂಬರ್ ಇರ್ತದೆ, ಆ ಯು ಪಿ ವಿ ನಂಬರ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಅವ್ರಿಗೆ ಯಾವ ಯು ಪಿ ವಿ ನಂಬರ್ ಗೆ ಆಡ್ ಮಾಡ್ಬೇಕು ಅಂತ ಕೇಳುತ್ತೆ. ಸೊ ಈ ರೀತಿಯಲ್ಲಿ ನಾವು ಯಾವ ಯು ಪಿ ವಿ, ಇಲ್ಲಿ ಸಪೋಸ್ 100 ಅಂತ ನಂಬರ್ ಇದ್ರೆ 100 ಅಂತ ಕೊಟ್ಟಿದ ತಕ್ಷಣ ಇದಕ್ಕೆ ಹೋಗಿ ಮ್ಯಾನ್ಯುವಲಿ ಆಡ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಮಾಡ್ಬೇಕಾದ್ರೆ ಏನಂತಂದ್ರೆ ಈ 6 ಕೂಡ 1 2 3 4 5 6 ಅಂತ ಬರ್ಬೇಕು ಅಲ್ವಾ. ಸೊ ಇದೇ ತರಾನೇ ಈ ತರ ಬಂದಾಗ್ಲೇ ನೆಕ್ಸ್ಟ್ ಲೆವೆಲ್ ಕಂಪ್ಲೀಟ್ ಆಗೋದು. ಸೊ ನಮ್ಗೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಆಗ ನಮ್ ನೆಕ್ಸ್ಟ್ ಲೆವೆಲ್ ಅಲ್ಲಿ 1000 rupees ಅಂತ ಇನ್ಕಮ್ ಬರುತ್ತೆ. ಸೊ ಏನಾಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ, ಇಷ್ಟೇ ಸರ್ ನಮ್ದು ಆಲ್ರೆಡಿ 10 ಯು ಪಿ ವಿ ಇದೆ, 15 ಯು ಪಿ ವಿ ಇದೆ, ನಮ್ಗೆ ಯಾಕೆ ಇನ್ಕಮ್ ಬರ್ತಾ ಇಲ್ಲ, ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳೋದಿಕ್ಕೆ. ಸೊ ನಾವು ಕರ್ನಾಟಕ ಸರ್ಕಲ್ ಒಂದೇ ವ್ಯಕ್ತಿ ನೀವು ಮಾಡಿದ್ರೆ 10 ಯು ಪಿ ವಿ 15 ಯು ಪಿ ವಿ ಮಾಡಿದ್ರು ಕೂಡ ಈ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಎಲ್ಲ ಈಸಿಯಾಗಿ ಟಚ್ ಮಾಡ್ಬೋದು. 6 36, ನೆಕ್ಸ್ಟ್ ಸ್ಟೆಪ್ ಅಲ್ಲಿ 216, ನೆಕ್ಸ್ಟ್ ಅಲ್ಲಿ 1296, ನೆಕ್ಸ್ಟ್ ಸ್ಟೆಪ್ ಅಲ್ಲಿ 7796. ಸೊ ಈ ತರ ಮಲ್ಟಿಪಲ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ ತನಕ ನಾವು ತಲುಪಬಹುದು, ಬಟ್ ಇಲ್ಲಿಂದ ಮೇಲ್ಗಡೆ ಹೋಗೋದಕ್ಕೆ ತುಂಬಾ ಟೈಮ್ ಹಿಡಿತಾ ಹೋಗುತ್ತೆ. ಅಂದ್ರೆ ಆಸ್ ಅ ಇಂಡಿವಿಜುವಲಿ ನಾವು ಇದು ಮಾಡಕ್ ಆಗೋದು ನೆಕ್ಸ್ಟ್ ಇಂಪಾಸಿಬಲ್. ಅಂದ್ರೆ 9th ಸರ್ಕಲ್ ಎಲ್ಲ ಬರುವಾಗ ಅರೌಂಡ್ 1 crore 27 lakhs ಯು ಪಿ ವಿ ಬರ್ಬೇಕು. ಸೊ ಇದೆಲ್ಲ ನೆಕ್ಸ್ಟ್ ಇಂಪಾಸಿಬಲ್ ಆಗೋಗುತ್ತೆ. ಅಂದ್ರೆ ಒಬ್ಬರೇ ಮಾಡಿದ್ರೆ ಇದೆಲ್ಲ ಟಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ರೈಟ್. ಸೊ ವಾಟ್ ವಿ ಡಿಡ್ ಇಸ್, ಇದು ನಾವು ಒಬ್ಬರೇ ಮಾಡಿದ್ರೆ ಆಗಲ್ಲ, ಆಸ್ ಎ ಟೀಮ್, ಕಲೆಕ್ಟಿವ್ ಟೀಮ್ ಆಗಿ ಇದು ಮಾಡಿದ್ರೆ ಇಟ್ ಇಸ್ ಪಾಸಿಬಲ್ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ನಮ್ಮ ಸ್ಟೇಟ್ ಹೆಡ್ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಅವ್ರು ಹೇಳಿದ್ರು, ಸೊ ನಾವು ವೈ ಡೋಂಟ್ ವಿ ಡೂ ಲೈಕ್ ದಿಸ್ ಅಂತ ಒಂದು ಸಿಸ್ಟಮ್ ಮಾಡೋದು. ಅದ್ರಲ್ಲೂ ಕೂಡ ನಾವು ಬೇರೆ ಸ್ಟೇಟ್ ಅವ್ರ ತರಾನು ನಾವು ಅವ್ರ ಸ್ವಾರ್ಥಕ್ಕೆ ಅಂತಾನು ಉಪಯೋಗಿಸ್ಕೊಂಡಿಲ್ಲ. ಅವರು ನಮ್ ಸ್ಟೇಟ್ ಹೆಡ್ ಕೂಡ ವೆರಿ ಜನರಸ್ ಆಗಿ ನಮ್ಮೆಲ್ಲರಿಗೂ ದುಡ್ಡು ಬರ್ಲಿ ಅನ್ನೋ ಒಂದು ಸ್ಟೇಟ್ ತರಾನೇ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಸೊ ವಾಟ್ ವಿ ಡಿಡ್ ಇಸ್, ಸೊ ನಮ್ಮ ಸ್ಟೇಟ್ ಹೆಡ್ ಅವರು ಫಸ್ಟ್ ಯು ಪಿ ವಿ ಆಗಿ ಈ ತರ ಇಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ನಮ್ಮ ಫಸ್ಟ್ ಒಂದು ಎಂ ಸಿ ಪಿ ಇದ್ದಾರೆ, ಕೃಷ್ಣ ಮೋಹನ್ ಅಂತ ಒಬ್ರು ಎಂ ಸಿ ಪಿ ಇದ್ದಾರೆ. ಸೊ ಅವರು ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇದ್ದಾರೆ. ನಿಮ್ಗೆ ಗೊತ್ತು 5 ಯು ಪಿ ವಿ ಇವ್ರದ್ದು ಇದೆ, ಬಟ್ 5 ಯು ಪಿ ವಿ ಇವ್ರು ಹಾಕೊಂಡಿಲ್ಲ. ಇವರು ಇಲ್ಲಿ ಒಂದೇ ಒಂದು ಯು ಪಿ ವಿ ಇವ್ರದೇ, ಬಿಕಾಸ್ ಇವರು ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಎ ಅಂಡ್ ಡಿ ಅಂತ ಪಾರ್ಟ್ನರ್ಶಿಪ್ ಇರೋದ್ರಿಂದ. ಸೊ ಇವ್ರದ್ದು ಎರಡನೇ ಒಂದು ಐಡಿನೂ ಕೂಡ ಇಲ್ಲಿದೆ. ಸೊ ಸೆಕೆಂಡ್ ಐಡಿ. ಸೊ ಥರ್ಡ್ ಬಂದು ನಮ್ಮ ವೈಸ್ ಕ್ಯಾಪ್ಟನ್ ಅಂತ ಏನ್ ಕರಿತೀವಿ, ಶ್ರೀಧರ್ ಅವರು ಇದ್ದಾರೆ. ಸೊ ಫೋರ್ತ್ ನಮ್ಮ ಶ್ರೀಶಾ ಅವರಿದ್ದಾರೆ. ಫಿಫ್ತ್ ಬಂದು ಲಾರ್ವಿನ್ ಅಥವಾ ಜಾನ್ ಅವರಿದ್ದಾರೆ. ಅಂಡ್ ಲಾಸ್ಟ್ ಇಲ್ಲಿ ನೀಲ್ಕಂಠಪ್ಪ ಇದ್ದಾರೆ.
ಸೊ ಆಕ್ಚುಲಿ ಈಗ ನಾವು ಕೂಡ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಬೇಕು ಅಂತಿದ್ರೆ ನಾವು ಕೂಡ ನಮ್ಮ ಟೀಮ್ ನ ಇಂಡಿವಿಜುವಲ್ ಆಗಿ ಕನೆಕ್ಟ್ ಮಾಡಿ ಹೋಗ್ಬೋದಾಗಿತ್ತು. ಸೊ ಇವರಂತೂ ಕಂಫರ್ಟಬಲ್ 100% ಇವ್ರದ್ದು 1 crore ರೀಚ್ ಆಗೇ ಆಗ್ತಿತ್ತು, ಗ್ಯಾರಂಟಿ ಇತ್ತು. ಬಿಕಾಸ್ ಒಂದೊಂದು ಮಾಸ್ಟರ್ ಚಾನಲ್ ಪಾರ್ಟ್ನರ್ ಗಳನ್ನೇ ಹಾಕಿದ್ರೆ ಬೆಳ್ಕೊಂಡು ಹೋಗಕ್ಕಂತ ಚಾನ್ಸ್ ಇದ್ದೇ ಇತ್ತು. ಒಬ್ರು ಮಾಡ್ಲಿಲ್ಲ ಅಂತಿದ್ರೆ ಅದನ್ನ ರೀಪ್ಲೇಸ್ ಮಾಡೋಂತ ಅವಕಾಶನೂ ಕೂಡ ಇಲ್ಲಿತ್ತು. ಬಟ್ ಕರ್ನಾಟಕ ನಾವೇನ್ ಯೋಚನೆ ಮಾಡಿದ್ವಿ ಅಂತಂದ್ರೆ ಇದು ನಾವೊಬ್ಬರೇ ಬೆಳೆದ್ರೆ ಸಾಲಲ್ಲ. ಸೊ ನಾವು ನೆಕ್ಸ್ಟ್ ಯಾರದೇ ಬಂದ್ರು ಕೂಡ ನಾವು ಇವೆಲ್ಲರಿಗೂ ಈಕ್ವಲ್ ಆಗಿ ಪ್ಲೇಸ್ ಮಾಡ್ತಾ ಹೋಗೋಣ ಅಂತ. ಸೊ ನೆಕ್ಸ್ಟ್ ಈಗ ಕೃಷ್ಣ ಮೋಹನ್ ಅವ್ರದೇ ಬರದೇ ಹೋದ್ರು ಕೂಡ ಸೊ ಇಲ್ಲಿ ಬರುವಂತ 1 2 3 4 5 6 ಸೊ ಇಲ್ಲಿ ಯಾರದೇ ಬಂದ್ರು, ಈಗ ನೀಲ್ಕಂಠಪ್ಪ ಅವ್ರದ್ದು UPV ಬಂದ್ರು ಸರಿ, ಜಾನ್ ಅವ್ರದ್ದು ಬಂದ್ರು ಸರಿ, ಶ್ರೀಶಾ ಅವ್ರದ್ದು ಬಂದ್ರು ಸರಿ, ಶ್ರೀಧರ್ ಅವ್ರದ್ದು ಬಂದ್ರು ಸರಿ, ಫಸ್ಟ್ ನಾವು ಕಂಪ್ಲೀಟ್ ಮಾಡ್ತಾ ಇರೋದು ನಮ್ಮ ಕೃಷ್ಣ ಮೋಹನ್ ಅವ್ರದ್ದು 6 ಕಂಪ್ಲೀಟ್ ಮಾಡ್ತೀವಿ. ಸೊ ಈಗ ಇವ್ರಿಗೆ 500 rupees ಬಂತು. ಸೊ ಈಗ ಇವ್ರದ್ದು 6 ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಇದೇ ತರ ಇದು 6, ನೆಕ್ಸ್ಟ್ ಶ್ರೀಧರ್ ಅವ್ರದ್ದು 6, ನೆಕ್ಸ್ಟ್ ಶ್ರೀಶಾ ಅವ್ರದ್ದು 6, ಸೊ ನೆಕ್ಸ್ಟ್ ಲಾರ್ವಿನ್ ಟೀಮ್ದು 6, ನೆಕ್ಸ್ಟ್ ನೀಲ್ಕಂಠಪ್ಪ ಅವ್ರದ್ದು 6. ಸೊ ಈ ತರ ಕಂಪ್ಲೀಟ್ ಆದಾಗ ಸೊ 6 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 36 ಲೆವೆಲ್ ಕಂಪ್ಲೀಟ್ ಆಯ್ತು. ಸೊ ಈಗ 36 UPVs ಕೆಡೆ ಬಂದಿದೆ. ಸೊ 36 UPVs ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ನಾವು ಮತ್ತೆ ಏನ್ ಮಾಡ್ತೀವಿ, ಸೊ ಮತ್ತೆ ಯಾರದೇ UPV ಬರ್ಲಿ, ಸಪೋಸ್ ಇಲ್ಲಿಂದಾನೇ ಬರ್ಲಿ ಅಥವಾ ಇವ್ರದೇ ಬರ್ಲಿ, ಇಲ್ಲ ಇವ್ರದೇ ಬರ್ಲಿ, ಇವರೇ ಕೊಡ್ಲಿ, ಯಾರದೇ UPV ಜನರೇಟರ್ ಆದ್ರೂ ಕೂಡ ನಾವು ಮಾಡೋದೇನಂತಂದ್ರೆ ನೆಕ್ಸ್ಟ್ ಅಗೇನ್ ಥರ್ಡ್ ಲೈನ್ ಶುರು ಮಾಡ್ತೀವಿ. ಥರ್ಡ್ ಲೈನ್ ಅಲ್ಲಿ 216 UPV ಬರ್ತದೆ. ಸೊ ನಾವೇನ್ ಮಾಡ್ತೀವಿ, ಈ 1 ಅವ್ರ ಕೆಳೆ ಸೊ ಇಲ್ಲಿ ಬರ್ತದೆ. ಸೊ ಇಲ್ಲಿ ಅಗೇನ್ 1 2 3 4 5 6 ಇಲ್ಲಿ ಮತ್ತೆ ಶುರು ಮಾಡ್ತೀವಿ. then again we will do with 2, then again we'll do with 3, then again we'll do with 4. ಸೊ ಈ ತರ ಈ ಲೈನ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಸೊ 216 ಕಂಪ್ಲೀಟ್ ಮಾಡಿದ್ವಿ. ಈ ತರ ನಾವು 1296 ಕಂಪ್ಲೀಟ್ ಮಾಡಿದ್ವಿ. ಈ ತರ ನಾವೀಗ ಆಲ್ರೆಡಿ ಈಗ ಇವರು ಕಂಪ್ಲೀಟ್ ಆಯ್ತು, ಇವ್ರದ್ದು ಕಂಪ್ಲೀಟ್ ಆಯ್ತು. ಸೊ ಈಗ ಇವ್ರದ್ದು ಕಂಪ್ಲೀಟ್ ಆಗಿಲ್ಲ, ಆಲ್ಮೋಸ್ಟ್ ಈಗ ಈ ಸ್ಟೇಜ್ ಅಲ್ಲಿ ಇದೀವಿ. ಇವರು 4th ಲೆವೆಲ್ ಅಂದ್ರೆ GG ಕಾಯಿನ್ಸ್ ಸ್ಟೇಜ್ ಮಾಡಂತ ಸ್ಟೇಜ್ ಅಲ್ಲಿ ಇದ್ದಾರೆ. ಕೃಷ್ಣ ಮೋಹನ್ ಅವ್ರದ್ದಾಯ್ತು. ಈಗ ನಮ್ಮ EID ಈ ಸ್ಟೇಜ್ ಅಲ್ಲಿ ನಾವು ಇಲ್ಲಿದ್ದೀವಿ. ಸೊ ನಾವು ಟ್ಯಾಗ್ ಮಾಡೋದು ಫಸ್ಟ್ ಬಂದಿರತ್ತರ ಯಾರ್ದು UPV ಜನರೇಟ್ ಆಗುತ್ತೆ, ಯಾರು ನಮ್ಗೆ ಮೆಸೇಜ್ ಕಳಿಸ್ತಾರೆ. ಸೊ ಸದ್ಯದಲ್ಲಿ ನಾವು ಎಲ್ಲ MCP ಗಳಿಗೂ ಹೇಳಿದೀವಿ, ಯಾವುದೇ UPV ಬಂದ್ರೆ ನೀವು ನಿಮ್ MCP ನ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ MCP ಗೆ ಮೆಸೇಜ್ UPV ಕಳಿಸ್ಕೊಡ್ಬೇಕು. ನಿಮ್ ಯೂಸರ್ ID ಮತ್ತೆ ಪಾಸ್ವರ್ಡ್ ಬೇಕೇ ಬೇಕು. ನಮ್ಗೆ ಇದು ಟ್ಯಾಗ್ ಮಾಡೋದಕ್ಕೆ ನಮ್ಗೆ ಯೂಸರ್ ID ಅಂಡ್ ಪಾಸ್ವರ್ಡ್ ಬೇಕು. ಸೊ ನೀವು ನಿಮ್ ಪಾಸ್ವರ್ಡ್ ರೀಸೆಟ್ ಮಾಡಿ ನಿಮ್ ಇವರ MCP ಕಳಿಸಿದ್ರೆ ಸಾಕು. ಕೆಲವರು ನನಗೂ ಡೈರೆಕ್ಟ್ ಆಗಿ ಕಳಿಸ್ತಾ ಇದಾರೆ, ಕೆಲವರು ಶ್ರೀಧರ್ ರೆಡ್ಡಿ ಅವರು ಇದ್ದಾರೆ, ಅವರು ಡೈರೆಕ್ಟ್ ಆಗಿ ಕಳಿಸ್ತಾ ಇದಾರೆ. ನಾವಿಬ್ರೇನೆ ಈ ಕರ್ನಾಟಕ ಸರ್ಕಲ್ ಟ್ಯಾಗಿಂಗ್ ಮಾಡ್ತಾ ಇರೋರು ನಾವಿಬ್ರೇನೆ. ಸೊ ಬಟ್ ನೀವು ಯಾರಿಗೆ ನನಗಾಗಿ ಶ್ರೀಧರ್ ರೆಡ್ಡಿ ಆದ್ರೂ ಕಳಿಸಬಹುದು, ಇಲ್ಲಾಂದ್ರೆ ನಿಮ್ MCP ಕಳಿಸಬಹುದು. ನಿಮ್ MCP ಥ್ರೂ ಅವ್ರು ನಮಗೆ ಇಮಿಡಿಯೇಟ್ಲಿ ಕಳಿಸ್ತಾರೆ. ಸೊ ನಾವು ಕರ್ನಾಟಕ ಸರ್ಕಲ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರದ್ದು ಬೆನಿಫಿಟ್ ಏನು, ಸೊ ಇದ್ರದ್ದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಎರಡು ಮಾತಾಡ್ತೀನಿ ಈಗ. ಸೊ ಫಸ್ಟ್ ಡಿಸ್ಅಡ್ವಾಂಟೇಜ್ ಮಾತಾಡ್ಬಿಡ್ತೀನಿ. ಫಸ್ಟ್ ಡಿಸ್ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ ಬಹುಶಃ ಎಲ್ಲರಿಗೂ ದುಡ್ಡು ಬರುತ್ತೆ, ಅದೇ ದೊಡ್ಡ ಡಿಸ್ಅಡ್ವಾಂಟೇಜ್ ಇರ್ಬೋದು. ಅಂದ್ರೆ ಇಲ್ಲಿ ಯಾರೋ ಒಂದು ಯೂಸರ್ ಬರ್ತಾನೆ, ಇಲ್ಲಿ ಯಾರೋ ಒಬ್ಬ ರಾಮಣ್ಣ ಅಂತ ಒಬ್ಬ ಬರ್ತಾನೆ. ಅವನ ಅಣ್ಣ ಬರೀ ಒಂದೇ ಒಂದು UPV ಜನರೇಟ್ ಮಾಡೋದು ಅಷ್ಟೇ. ಒಂದೇ ಒಂದು UPV ಜನರೇಟ್ ಮಾಡ್ಬಿಟ್ಟು ಇಲ್ಲಿ ಕೂತಿದ್ದಾನೆ. ಆಮೇಲೆ ಏನು ಮಾಡ್ತಾ ಇಲ್ಲ. ಗ್ಲೋಬಲ್ ಗವರ್ನರ್ ಒಂದು UPV ಜನರೇಟ್ ಮಾಡ್ತಾ ಇಲ್ಲ. ಸೊ ಇಲ್ಲ ಒಂದು ಯುಪಾಸ್ ತಗೊಂಡ್ರಿ, ಒಂದು ಯುಪಾಸ್ ತಗೊಂಡಿದ್ದಕ್ಕೆ 10 UPV ಬಂತು. ಓಕೆ, ಸೊ ಒಂದ್ 10 UPV ಬಂದ್ಬಿಟ್ಟಿದೆ. ಈಗ ಇಲ್ಲಿ ಇವ್ರದ್ದೇ 10 UPV ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದೆ. ಈಗ ಏನಾಗುತ್ತೆ, ಈ ವ್ಯಕ್ತಿಗೂ ಕೂಡ ನಾಳೆ 1 ಕೋಟಿ ಸಿಕ್ಕುವಂತ ಚಾನ್ಸ್ ಇದೆ. ಈ ರಾಮಣ್ಣ ನನ್ಗೂ 1 ಕೋಟಿ ಸಿಕ್ಕೋ ಚಾನ್ಸ್ ಇದೆ. ಇವ್ರೇನು UPV ಕೊಡ್ತಾ ಇಲ್ಲ, ಇವ್ರೇನು ಕೆಲಸ ಮಾಡ್ತಾ ಇಲ್ಲ, ಬಟ್ 1 ಕೋಟಿ ಸಿಕ್ಕಂತ ಚಾನ್ಸ್ ಇದೆ. ಓಕೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಓಕೆ, ಸೊ ನಮಗೂ ಈ ಪ್ರಶ್ನೆ ಫಸ್ಟ್ ಬಂತು. ಬಟ್ ವಾಟ್ ವಿ ಥಾಟ್ ಇಸ್, ಪರವಾಗಿಲ್ಲ, ಎಷ್ಟೊಂದು ಜನಕ್ಕೆ ದುಡ್ಡು ಬರ್ತಾ ಇದೆ. ಈ ಸರ್ಕಲ್ ಅಲ್ಲಿ ಬರುವಂತ ಪ್ರತಿಯೊಂದು ವ್ಯಕ್ತಿಗೆ ದುಡ್ಡು ಬರ್ತಾ ಇದೆ. ಅದ್ರಲ್ಲಿ ಇವ್ರೊಬ್ಬರಿಂದ ಮಾತ್ರ ನಾವ್ ಯಾಕೆ ಎಲ್ಲಾರು ದುಡ್ಡು ಹಾಳು ಮಾಡ್ಬೇಕು ಅಂತ ಹೇಳಿ ನಾವು ಇಗ್ನೋರ್ ಮಾಡಿದ್ವಿ. ಅವ್ರು ಬಂದ್ರೆ ಬಂದ್ಕೊಳ್ಳಿ ಅಂತ ನಾವು ಬಿಟ್ಬಿಟ್ಟಿದೀವಿ. ಓಕೆ, ದಟ್ ಇಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್, ಆಸ್ ಇದು ಏನಾಗುತ್ತೆ ಅಂತಂದ್ರೆ ಇದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಹೋಗುತ್ತೆ. ಇದ್ ನೀವು ಅರ್ಥ ಮಾಡ್ಕೋಬೇಕು. ಇದು ಬೆಳೀತಾ 1 ಇಂದ ಸ್ಟಾರ್ಟ್ ಆದ್ಮೇಲೆ ಇದೊಂದ್ರ ಪಿರಾಮಿಡ್ ತರ ಬೆಳೀತಾ ಹೋಗುತ್ತೆ. ಇದು 1 ಆಗುತ್ತೆ, ನೆಕ್ಸ್ಟ್ 6 ಆಗುತ್ತೆ, ನೆಕ್ಸ್ಟ್ 36 ಆಗುತ್ತೆ, ನೆಕ್ಸ್ಟ್ 216 ಆಗುತ್ತೆ, ನೆಕ್ಸ್ಟ್ 1296 ಆಗುತ್ತೆ,
ಸೊ ನೆಕ್ಸ್ಟ್ 7796 ಆಗುತ್ತೆ. ಸೊ ಇಟ್ ಕೀಪ್ಸ್ ಗ್ರೋಯಿಂಗ್ ಲೈಕ್ ದಿಸ್, ಪಿರಮಿಡ್ ತರ ಬೆಳೀತಾ ಹೋಗುತ್ತೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇಸ್, ಸಪೋಸ್ ಇಲ್ಲಿ ಇರೋರ್ಗೆಲ್ಲ ಸ್ವಲ್ಪ ಓಕೆ ಫಾಸ್ಟ್ ಆಗಿ ಸ್ವಲ್ಪ ಸ್ವಲ್ಪ ದುಡ್ಡು ನೋಡ್ತಾ ಇರ್ತಾರೆ. ಸಪೋಸ್ ಅ ಪರ್ಸನ್ ಕಮ್ಸ್ ಹಿಯರ್, ಅವ್ರದ್ದು ಈಗ ಒಂದು UPV ಜನರೇಟ್ ಆಯ್ತು, ಈಗ ಒಂದು UPV ಕೊಟ್ರು. ಬಟ್ ಇವ್ರು UPV ಇಲ್ಲಿ ಕೊಟ್ರು ಕೂಡ ಓಕೆ. ಸೊ ನಾವು ಈ ಲೈನ್ ಕಂಪ್ಲೀಟ್ ಆಗೋ ತನಕ, ಇದೆಲ್ಲ ಬರೋ ತನಕ, ನಾವು ಇದು ಫಿಲ್ ಆಗೋ ತನಕ ಟೈಮ್ ಹಿಡಿಯುತ್ತೆ. ಸೊ ಇಟ್ ವಿಲ್ ಇಲ್ಲಿಗೆ ಬರೋ ತನಕ ಲಿಟಲ್ ಟೈಮ್ ಇಟ್ ವಿಲ್ ಟೇಕ್, ಬಿಕಾಸ್ ನಾವು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಬರ್ತಾ ಇದ್ದು. ಸೊ ವಿ ಆರ್ ಕಮಿಂಗ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ನಾವು ಇದರ ಲೈನ್ ಬೈ ಲೈನ್ ಬರ್ತಾ ಇರೋದು. ಲೆಫ್ಟ್ ಟು ರೈಟ್ ಅಂತ ಈ ತರ ಬರ್ತಾ ಇದೀವಿ. ಸೊ ಪ್ರಾಬಬಲಿ ಇಲ್ಲಿ ಯಾರೋ ಲಾಸ್ಟ್ ಅಲ್ಲಿ ಬಂದಿರುವಂತ ವ್ಯಕ್ತಿ, ಇವ್ರು ಇವಾಗ ಒಂದು UPV ಜನರೇಟ್ ಆಯ್ತು. ಸೊ ಇವ್ರು ನೆಕ್ಸ್ಟ್ ಇವ್ರಿಗೆ ಟ್ಯಾಗಿಂಗ್ ಸ್ಟಾರ್ಟ್ ಆಗ್ಬೇಕು ಅಂತಿದ್ರೆ ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಬರೋ ತನಕ ಕಾಯ್ಲೇಬೇಕು. ಸೊ ಇದೆಲ್ಲ ಟ್ಯಾಗಿಂಗ್ ಆಗ್ಲೇಬೇಕು. ಸೊ ಇದೆಲ್ಲ ಟ್ಯಾಗ್ ಆದ್ಮೇಲೆನೆ ಇಲ್ಲಿಗೆ ಬರೋಂತ ಚಾನ್ಸ್ ಇರೋದು. ಸೊ ದಟ್ ಇಸ್ ಓನ್ಲಿ ಡಿಸ್ಅಡ್ವಾಂಟೇಜಸ್, ಬಿಕಾಸ್ ಇದು ಆಸ್ ಇಟ್ ಗ್ರೋಸ್ ಬಿಗ್, ಸೊ ದ ಟೈಮ್ ಟೇಕನ್, ಸೊ ಟೈಮ್ ವಿಲ್ ಬಿ ಮೋರ್. ಸೊ ಯಾಕೆ ನಂಗೆ ದುಡ್ಡು ಬಂದಿಲ್ಲ ಅಂತ ಕೇಳೋದು ಅರ್ಥ ಮಾಡ್ಕೋಬೇಕು. ನಿಮ್ ಟೀಮ್ ಅವ್ರಿಗೂ ನೀವು ಇದು ಕನ್ವಿನ್ಸ್ ಮಾಡ್ಬೇಕು. ಬಿಕಾಸ್ ದ ಬಿಗರ್ ಇಟ್ ಗೋಸ್, ಸಪೋಸ್ ಇದು ನೋಡಿ, ಇದು 7th, ಇದು 5th ಲೆವೆಲ್, 6th, 7th, 8th, 9th ಲೆವೆಲ್ ಟಚ್ ಆಗಷ್ಟೇ ಇಟ್ ವಿಲ್ ಬಿಕಮ್ ಎ ವೆರಿ ಬಿಗ್ ಒನ್. ಸೊ ಇಲ್ಲಿಗೆ ಈ UPV ಎಕ್ಸಿಟ್ ಆಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ 6 ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಕೀಪ್ಸ್ ಬಿಕಮಿಂಗ್ ಬಿಗರ್ ಅಂಡ್ ಬಿಗರ್. ಓಕೆ, so probably the time it will take more once you go there down the line. ಇನ್ನು ನಾವು ಈ ಸ್ಟೇಜ್ ತಲುಪಿಲ್ಲ, ಬಟ್ ಪ್ರಾಬಬ್ಲಿ ನೆಕ್ಸ್ಟ್ ಸರ್ಕಲ್ ಟಚ್ ಆದ್ರೆ the time taken is more. That is the disadvantage ಅಂತ ಕೇಳಿದ್ರೆ, ಮೊದಲನೇದು everybody will get money. ಇದು ಡಿಸ್ಅಡ್ವಾಂಟೇಜ್ ಅಂತಾನೂ ಕರಿಬಹುದು, ಅಡ್ವಾಂಟೇಜ್ ಅಂತಾನೂ ಕರಿಬಹುದು. ಸೊ ಸೆಕೆಂಡ್, ಡಿಲೇ, ಟೈಮ್ ಡಿಲೇ ಆಗ್ಬೋದು. ಓಕೆ, ಸೊ ಇದೆರಡೇ ಡಿಸ್ಅಡ್ವಾಂಟೇಜ್ ಇದರಲ್ಲಿ ಇರೋದು. ಓಕೆ, ಸೊ ಮತ್ತೆ ಇದೊಂದು TDS ಪ್ರೋಸೆಸ್, ಇದೇನು ಅಷ್ಟು ಈಸಿ ಇಲ್ಲ ಇದು ಮಾನಿಟರ್ ಮಾಡೋದಕ್ಕೆ. ಬಿಕಾಸ್ ಇದು ಪ್ರತಿಯೊಂದು UPV ನಾವು ಆಡ್ ಮಾಡೋದು ಹೆಂಗೆ ಅಂತ ನಾವು ನೋಡ್ಬೇಕು. ಸೊ ಇಟ್ಸ್ ಎ TDS ಪ್ರೋಸೆಸ್. ಸೊ ಬಟ್ ಇದಕ್ಕೆ ವಿ ಹ್ಯಾವ್ ಟೇಕನ್ ದಟ್ ರೆಸ್ಪಾನ್ಸಿಬಿಲಿಟಿ, ವಿಲ್ ಡೂ ಇಟ್ ಅಂತ ಇದಕ್ಕೊಂದು ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದೀವಿ. ಸೊ ವಿಚ್ ವಿಲ್ ಟೆಲ್ ಅಸ್ ವೇರ್ ಟು ಸ್ಟಾರ್ಟ್. ಸೊ ಇವಾಗ್ಲೇನೆ ಕಷ್ಟ ಇದೆ, ಬಟ್ ಲೇಟರ್ ಪಾರ್ಟ್ ಅಲ್ಲಿ ದ ಸಾಫ್ಟ್ವೇರ್ ವಿಲ್ ಟೆಲ್ ಅಸ್ ದಟ್ ವೇರ್ ಟು ಟ್ಯಾಗ್. ಆಲ್ರೆಡಿ ಅದು ಪ್ರೊಸೆಸ್ ಅಲ್ಲಿ ಇದೆ. ಸೊ ಇಟ್ ವಿಲ್ ಟೆಲ್ ಅಸ್ ವಿಚ್ ಒನ್ ಟು ಟ್ಯಾಗ್, ವಿಚ್ ಒನ್ ಟು ಆಡ್. ಸೊ ನಾವು ಒಂದು ಪ್ರೊಸೆಸ್ ಕೇಳ್ಬೋದು. ಓಕೆ, ಸೊ ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ, ವಾಟ್ ಇಸ್ ಅಡ್ವಾಂಟೇಜ್? ಅಡ್ವಾಂಟೇಜ್ ಇಸ್ ಆಲ್ಸೋ, ಸೊ ಸಾಮಾನ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಅ UPOS ಇದ್ರೆ, ಸೊ ಯು ಗಾಟ್ PV ಸಿಕ್ತು. ಓಕೆ, ನಿಮ್ಗೆ 10 UPV ಸಿಕ್ಕಿದೆ. 10 UPV ಇಟ್ಕೊಂಡು ನೀವೇನ್ ಮಾಡ್ತಿದ್ರಿ? 1 2 3 4 5 6 7. Okay, then what you will do? So 8 9 10. ಸೊ ನಿಮ್ದು 10 UPV ನಲ್ಲಿ ನಿಮ್ಗೆ 10 UPV ಇತ್ತು. 10 UPV ನಲ್ಲಿ ನಿಮ್ಗೆ ಎಷ್ಟು ಇನ್ಕಮ್ ಬಂತು? ಒಂದು 500 rupees ಬಂತು. ಇಲ್ಲಿಂದ 75 ದಟ್ ಇಸ್ 300 ಪ್ಲಸ್ ಒಂದು 475 ಅಲ್ಲ 150 225. ಸೊ 500 ಪ್ಲಸ್ 225. ಸೊ ನಿಮಗೆ ಬರ್ತಾ ಇರೋದು ಎಷ್ಟು? 725 ರೂಪಾಯಿ ಬಂತು 10 UPV ಇಂದ. ಸೊ ನೀವು ಕೇಳ್ಬೋದು, ಸರ್ ನಾನು ಹಾಕೋಬಿಟ್ರೆ ನನಗೆ 725 ರೂಪಾಯಿ ಬಂದ್ಬಿಡ್ತಿದ್ದಲ್ಲ ಅಂತ ಕೇಳ್ಬೋದು. ಎಸ್, ಯು ಆರ್ ರೈಟ್. ನಿಮ್ಗೆ 725 ರೂಪಾಯಿ ನಿಮ್ ಕೆಳಗಡೆ ನೀವೇ ಹಾಕೊಂಡ್ರೆ 725 ರೂಪಾಯಿ ಬರ್ತದೆ. ಬಟ್ ಸಪೋಸ್ ನೀವು ನಮ್ಮ ಹತ್ರ ವೇಟ್ ಮಾಡಿದ್ರೆ, ನೋಡಿ ಇದೇ ನಮ್ಮ ಹತ್ರ ವೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ನೀವು ನಮ್ಮ ಹತ್ರ ವೇಟ್ ಮಾಡಿದ್ದೀರಾ. ಈಗ ನಾವು ಎಲ್ಲ ಸಮಯ ಈ ಲೈನ್ ಅಲ್ಲಿ ಇದೀವಿ. ಸೊ ಬಟ್ ನಾವು ನಿಮ್ಮ UPV ಬಂತು 10 UPV ಕೊಡ್ತೀರಾ, ನಾವೇನ್ ಮಾಡ್ತೀವಿ, ಅದನ್ನ ಈ ತರ ಪ್ಲೇಸ್ ಮಾಡ್ತೀವಿ. ಸೊ 1 2 3 4 5 6 7 8 9 10. ಓಕೆ, ಈ ತರ ಪ್ಲೇಸ್ ಮಾಡ್ತೀವಿ. ಓಕೆ, ಈಗ ಇಲ್ಲಿ ಯಾರೋ ಒಬ್ರು ಇದ್ರು, X ಅನ್ನೋ ಇದ್ರು, ಇಲ್ಲೊಂದು Y ಅನ್ನೋ ಇದ್ರು. ಸೊ ಈ ತರ ಹೀಗೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಆದಾಗ, ಲೈನ್ ನಾನು ಹೇಳಿದ್ನಲ್ಲ, ಈಗ ಇದು ಕಂಪ್ಲೀಟ್ ಆದ್ಮೇಲೆ ಈ ಲೈನ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಈ ತರ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಡಿ. ಸೊ ಫಸ್ಟ್ ನಿಮ್ದು ಇದು ಫುಲ್ ಕಂಪ್ಲೀಟ್ ಆಗುತ್ತೆ, 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 ಇದು ಫುಲ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ 10 × 500 ಅಕೌಂಟ್ ಅಲ್ಲೇನೆ 5000 ರೂಪಾಯಿ ಬರ್ತಾ ಇದೆ. ಸೊ ಯು ಟೆಲ್ ಮಿ ವಿಚ್ ಇಸ್ ಅಡ್ವಾಂಟೇಜಸ್. ಸೊ ನೀವೇ ನಿಮ್ದು 10 UPV ಆಡ್ ಮಾಡುವಾಗ ಬರ್ತಾರೆ 725 ಒಳ್ಳೇದು ಅಥವಾ
10 UPVs into ಒಂದು 2 months or 3 months or 4 months wait ಮಾಡಿದ್ರು ಕೂಡ 5,000 rupees ಬರ್ತಾ ಇರೋದು ಅಡ್ವಾಂಟೇಜ್. You think now. Okay, this is in the first level. So second level touch ಆಯ್ತು. When it touches second level 10 UPV into 1,000 rupees. So you got 10,000 rupees. Third level 10 UPV into 3,500, 35,000 rupees. So ನಾನು ಬರೀ ಫೋರ್ತ್ ಲೆವೆಲ್ ತನಕ ಮಾತ್ರ ಮಾತಾಡ್ತೀನಿ, ತುಂಬಾ ದೊಡ್ಡದು ಮಾತಾಡ್ತಾ ಇಲ್ಲ. ಸೊ ಫೋರ್ತ್ ಲೆವೆಲ್ ಅಲ್ಲಿ ಅಗೇನ್ 50,000 rupees ಪ್ಲಸ್ ಇಲ್ಲಿ 10 UPVs into 10,000 rupees ಬಿಕಾಸ್ ಮಾಡ್ಬೋದಲ್ಲ. ಸೊ ಇಲ್ಲಿ 1 ಲಕ್ಷ ರೂಪಾಯಿ ಬಂತು. ಸೊ ಈಗ ನೋಡಿ 50,000 80 ಪ್ಲಸ್ 10 ಪ್ಲಸ್ 10 ಇದು 1 ಲಕ್ಷ. ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿದ್ರು ಕೂಡ ನಿಮ್ಮ ಹತ್ರ ಒಂದು UPV ಇದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಬರುವಂತ ಅವಕಾಶ ಎಲ್ಲಿದೆ? ಅಥವಾ ನೀವು ನಿಮ್ಮ 750 ರೂಪಾಯಿನಲ್ಲೇ ಹ್ಯಾಪಿ ಆಗಿರ್ತೀರಾ? ಈಗ ನೀವೇ ಡಿಸೈಡ್ ಮಾಡಿ. ಬಿಕಾಸ್ 750 ನಲ್ಲಿ ಹ್ಯಾಪಿ ಆಗಿರ್ತೀರಾ ಅಥವಾ 2 lakh ಅಲ್ಲಿ ಹ್ಯಾಪಿ ಆಗಿರ್ತೀರಾ? ಸೊ ಯು ಡಿಸೈಡ್ ದಿಸ್. ದಿಸ್ ಇಸ್ ಅನ್ ಅಡ್ವಾಂಟೇಜ್ ವಾಟ್ ಯು ಗೆಟ್ ವೆನ್ ಯು ಕಮ್ ಟು ಕರ್ನಾಟಕ ಸರ್ಕಲ್. ಸೊ ಎವ್ರಿ ಯೂಸರ್, ಎವ್ರಿ ACP, ಎವ್ರಿ CP, ಎವ್ರಿ MCP, ಯಾರದೇ UPV ಬರುವಾಗ ಇಟ್ ಇಸ್ ಕಮಿಂಗ್ ಹಿಯರ್. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ವಾಟ್ ಯು ಗೋಯಿಂಗ್ ಟು ಗೆಟ್. This is the biggest advantage. So advantage is that ನೀವು ಸ್ವಲ್ಪ ವೇಟ್ ಮಾಡಿದ್ರು ಕೂಡ ನಿಮ್ಮ ಎಲ್ಲಾ UPVಗೂ ಬಿಗ್ ಇನ್ಕಮ್ ಬರ್ತಾ ಇದೆ. This is the biggest advantage. Okay, and just imagine one more the last advantage ನಾನು ಇದಕ್ಕೆ ಹೇಳ್ತಾ ಇರೋದು. Why Karnataka Circle we tell is so ನಾಳೆ ನಮ್ಮ ಲೀಡರ್ಶಿಪ್ ಟೀಮ್ ನಲ್ಲಿ ಸಪೋಸ್ 1,470 ಜನ ಅಂತ ಹೇಳ್ತಾ ಇದೀವಿ. ಓಕೆ, ವಿ ವಿಲ್ ವಾಟ್ ವಿ ಟೆಲ್ ಇಸ್ 1,300 ACP ಬರ್ತಾ ಇದ್ರೆ ಕರ್ನಾಟಕದಲ್ಲಿ 1,300 ACP ಬರುತ್ತೆ, 130 CP and 13 MCP. Okay, so all put together it is 1,443 leadership team ನಾಳೆ ಇನ್ನೊಂದು 1 year ಅಲ್ಲಿ ಇಷ್ಟು ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಳೋದ. ಸೊ ಲೀಡರ್ಶಿಪ್ ಟೀಮ್ ಬಂತು. This much is a leadership team. And if each leader, because if ondondu ACP, if each ACP is bringing only 10 UPVs antandre, so every month we are getting 14,000 UPVs. And if we are able to bring 20 UPVs, so it will be 28,000 UPVs. So now you think which is better? Nan bari UPV ಬಗ್ಗೆ ಮಾತಾಡ್ತಾ ಇರೋದು, ನಾನು ಬರೀ ACP ಲೀಡರ್ಶಿಪ್ ಟೀಮ್ ಬಗ್ಗೆ ಮಾತಾಡ್ತಾ ಇರೋದು, ನಾವು ನಮ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಬಟ್ ಒಂದೊಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಯೂಸರ್ಗೂ ಕೂಡ ನಮ್ಮ ಹತ್ರ ಎಷ್ಟೋ ಜನ ಪಾರ್ಟ್ನರ್ಸ್ ಬರ್ತಾರೆ. ನಾಳೆ ಇಷ್ಟು ಜನಕ್ಕೆ ನಮ್ಮ ಹತ್ರ ಎಷ್ಟೋ ಜನ ಏಜೆಂಟ್ಸ್ ಬರ್ತಾರೆ, ಎಷ್ಟೋ ಜನ ಪಾರ್ಟ್ನರ್ಸ್ ಬರ್ತಾರೆ, ಎಷ್ಟೋ ಜನ ಯೂಸರ್ಸ್ ಬರ್ತಾರೆ. ಸೊ ಇವರೆಲ್ಲ ನಮ್ ದೊಡ್ಡ ಅಸೆಟ್ಸ್. ದುಡ್ಡು ಬಂದಿರೋರು ಯಾರು ಗ್ಲೋಬಲ್ ಕಾರ್ನರ್ ಬಿಟ್ಟು ಹೋಗಲ್ಲ, ಯೂಸರ್ ಬಿಟ್ಬಿಟ್ಟು ಹೋಗಲ್ಲ. ಒಂದ್ಸತಿ ಒಂದು UPV ದುಡ್ಡು ಬರ್ತಾ ಇದೆ ಗೊತ್ತಾಗಿದ್ದ they keep generating more and more UPVs. So this is the biggest advantage. ನಾಳೆ ಕರ್ನಾಟಕದಲ್ಲಿ 50,000 UPV ನಾವು ಒಂದು ತಿಂಗಳಿಗೆ ಜನರೇಟ್ ಮಾಡಕ್ ಶುರು ಮಾಡಿದ್ರೆ ಐ ಥಿಂಕ್ 9th ಸರ್ಕಲ್ ಅಲ್ಲ ಪಟ 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 ಅಂತ ಆಗ್ಬಿಡ್ತದೆ. ಸೊ ಫಾಸ್ಟ್ ಆಗಿ ಕಂಪ್ಲೀಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಓನ್ಲಿ ಮ್ಯಾಟರ್ ಆಫ್ ಟೈಮ್ ಅಂಡ್ ಮ್ಯಾಟರ್ ಆಫ್ ದ ಲಿವರೇಜ್ ಅಂತ ಏನ್ ಕರಿತೀವಿ, ದ ಸ್ಕೇಲಬಿಲಿಟಿ ಅಂತ ಏನ್ ಕರಿತೀವಿ. ದ ಮೋರ್ ನಂಬರ್ ವಿ ರೀಚ್, ದ ಮೋರ್ ಯೂಸರ್ಸ್ ವಿ ರೀಚ್, ದ ಫಾಸ್ಟರ್ ವಿಲ್ ಬಿ ದಿಸ್ UPV. ಸೊ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ. ಸೊ ಈಗ the responsibility of the people sitting here. So ಕೆಲವರೊಂದು ತುಂಬಾ UPV ಮಾಡ್ತಾ ಇದ್ದಾರೆ. ನಮ್ಮ ಒಂದು MCP ಇದ್ದಾರೆ, 90 ಮಾಡಿರೋ MCP ಇದ್ದಾರೆ. I saw one ACP who has done 45 UPVs yesterday from Lorwin team. So ಈ ತರ ಜನಗಳಿದ್ದಾರೆ. So I think these people are only generating. There are many people. ನಾವಂತೂ ಖರ್ಚು ಮಾಡ್ತಾನೆ ಇದೀವಿ. But why are we not doing it global garner? I am asking this question to everybody. ಎಷ್ಟೋ ಜನಕ್ಕೆ 500 ರೂಪಾಯಿ, 1,000 ರೂಪಾಯಿ, 3,500 ರೂಪಾಯಿ ತರ ಮಲ್ಟಿಪಲ್ ಐಡಿಯಾ ಸಿಕ್ಕಿದೆ. ಬಟ್ ಸ್ಟಿಲ್ ದೇ ಆರ್ ನಾಟ್ ಜನರೇಟಿಂಗ್ ಒನ್ ಸಿಂಗಲ್ UPV. ಸೊ ನೆಕ್ಸ್ಟ್ ನಾವು ವಿ ಆರ್ ಗೋಯಿಂಗ್ ಟು, ನಮ್ಗೆ ನಮ್ ಸಾಫ್ಟ್ವೇರ್ ಅಲ್ಲಿ ವಿ ನೋ ಹೂ ಆಲ್ ಆರ್ ಗೆಟಿಂಗ್ ಮನಿ ಅಂತ. ವಿ ಆರ್ ಗೋಯಿಂಗ್ ಟು ಆಸ್ಕ್ ಯು ವೈ ಆರ್ ಯು ನಾಟ್ ಸ್ಪೆಂಡಿಂಗ್ ಮನಿ ಅಂತ. ಸೊ ವಿ ವಾಂಟ್ ಎವ್ರಿಬಡಿ ಟು ಜನರೇಟ್ UPV ಬಿಕಾಸ್ ನಿಮ್ಮಿಂದ ಈಗ ನೀವು ಈ ಲೀಡರ್ಶಿಪ್ ಟೀಮ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಕೂತಿರೋರು. ಸೊ ನಾವು ಹೊಸ UPV ದುಡ್ಡು ಬಂದಿರೋರು ಜನರೇಟ್ ಮಾಡದೆ ಹೋದ್ರೆ, ಸೊ ದಿಸ್ ಪೀಪಲ್ ಆರ್ ಗೋಯಿಂಗ್ ಟು ಸಫರ್. ಸೊ ದಿಸ್ ಪೀಪಲ್ ವಿಲ್ ಗೆಟ್ ಡಿಲೇಡ್. ಸೊ ಲೆಟ್ us also generate more UPVs. So when we generate more UPVs, the more number of UPVs we can add it here. So the faster will be the circle, the more confidence, the more trust, everything will be more, because seeing is believing. ದುಡ್ಡು ಬಂದ ಮೇಲೆ ಮಾತ್ರ ನಂಬಿಕೆ ಬರೋದು.
ಸೊ ಈ ಲೆವೆಲ್ ಅಲ್ಲಿ ಇರೋರಿಗೆ ದುಡ್ಡು ಬರ್ಬೇಕು ಅಂತಿದ್ರೆ ಈ ಲೆವೆಲ್ ಅಲ್ಲಿ ಕೂತಿರೋರು ಜನರೇಟ್ ಮಾಡ್ಲೇಬೇಕು UPVs. ಸೊ ಐ ಥಿಂಕ್ ಎವ್ರಿ ಪರ್ಸನ್ ಹೂ ಇಸ್ ಗೆಟಿಂಗ್ ಮನಿ ಎವ್ರಿ ಡೇ ಕರ್ನಾಟಕದಲ್ಲಿ ಒಂದು ವ್ಯಕ್ತಿಗಾದ್ರೂ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗೆ 500 ರೂಪಾಯಿ ಮೇಲೆ ಸಿಗ್ತಾ ಇದೆ ಫ್ರಮ್ ಕರ್ನಾಟಕ ಸರ್ಕಲ್. ಸೊ ವಾಟ್ ಐ ಆಮ್ ಟೆಲಿಂಗ್ ಇಸ್ ನಾವೀಗ ಎಲ್ಲರೂ ಪ್ರತಿಯೊಬ್ರು ಎವ್ರಿ ಮಂತ್ ಎರಡೆರಡು UPV ಜನರೇಟ್ ಮಾಡಕ್ ಶುರು ಮಾಡಿದ್ರೆ ಮಿರಾಕ್ಯುಲಸ್ ಪ್ರೋಸೆಸ್. ದಿಸ್ ಪ್ರೋಸೆಸ್ ವಿಲ್ ಬಿ ಮಿರಾಕಲ್. ಸೊ ಐ ಥಿಂಕ್ ಟ್ರಸ್ಟ್ ಮಾಡ್ಬೇಕಾದವರು ನೀವೇನೆ. ಸೊ ನೀವು ಇದನ್ನ ಆಕ್ಷನ್ ಪ್ಲಾನ್ ತಗೋಬೇಕು. ಸೊ ಇಫ್ ಯು ಟೇಕ್ ಫ್ರಮ್ ಯುವರ್ ಕರ್ನಾಟಕ ಸರ್ಕಲ್ ವಿಲ್ ಬಿ ಸೂಪರ್ ಫಾಸ್ಟ್ ಆಗಿ ಆಗುತ್ತೆ ಅಂತ ಹೇಳ್ತೀನಿ. I'll just if you want ನಾನು ಪಿಕ್ಚೋರಿಯಲ್ ಅಲ್ಲಿ ತೋರಿಸಿದೀನಿ, ನಾನು ಲ್ಯಾಪ್ಟಾಪ್ ಅಲ್ಲೂ ತೋರಿಸ್ತೀನಿ. ಸೊ ಟಿಲ್ ದೆನ್ ಸ್ಟೇಟೆಡ್ ಸರ್, ನೀವು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ತಾ ಇರಿ. I'll come back to the lab. Okay, so we are very careful. ನಾವು ನಮ್ಮ UPV ಗಿಂತ ಜಾಸ್ತಿ ಕೇರ್ಫುಲ್ ಆಗಿ ಟ್ಯಾಗ್ ಮಾಡ್ತಾ ಇರೋದು. ಓಕೆ, ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಯೂಸರ್ ನಮ್ಗೆ ಗೊತ್ತು, ದ ಸೆಂಟಿಮೆಂಟ್ ಇಸ್ ದಟ್ ಒಂದು 10 UPV ಜನರೇಟ್ ಮಾಡಿರೋರಿಗೆ ಒಂದು UPV ಮೇಲೆ ಅಷ್ಟು ದೊಡ್ಡ ಭಯ ಇರಲ್ಲ. ಬಟ್ ನ್ಯೂ ಯೂಸರ್ when he generate a UPV, so we are very extra careful when we add this. So that's the reason we don't want to entrust this to everybody. So we can tell that you can add anta heli nav ellaru idu ಮಾಡಬಹುದು. So we don't want to do that because ellardu UPV precious namge gottu, ಅವ್ರ UPV ದುಡ್ಡು ಬರಬೇಕು. So we are very extra careful whenever we do this process. So now ಅದಕ್ಕೇನೆ we take double check and we do this. So that's for your confirmation. And there are people, I think I saw some few messages. Yes, Mr. Lakshman Babu has generated 46 UPV. Mr. Lancelot has generated 66 UPVs. I think these people they should be really appreciated, I think, because they are contributing. This is what we have to do. Everybody, if we start generating, we are spending money. If we start contributing like this circle will be too fast. Okay, so I'll quickly show you the Karnataka circle with the permission of ಇಲ್ಲಿ ತನಕ ನಾವು ಯಾರಿಗೂ ತೋರಿಸಿರ್ಲಿಲ್ಲ, but today we are showing it to entire Karnataka. So ಅರ್ಥ ಮಾಡ್ಕೊಳ್ಳಿ, ಇದರಲ್ಲೂ ಕೂಡ ಇವರು ಆಸ್ ಎ ಸ್ಟೇಟ್ ಹೆಡ್ ಈ ಕೂಡ ಪ್ಲೇಸ್ ಯು didn't do that. ಬೇರೆ ಸ್ಟೇಟ್ ನಾವು ಏನು ಹೇಳ್ತಾ ಇರೋದಲ್ಲ, ಬೇರೆ ಸರಿ ಯಾರು ಅನ್ಮ್ಯೂಟ್ ಮಾಡಿದ್ದಾರೆ ನೋಡಿ. ಈಗ ನೋಡಿ, ಇದು ಇವ್ರದ್ದು UPV ನಲ್ಲಿ ಇವ್ರಿಗೆ ಬಂದಿರೋ ಅರ್ನಿಂಗ್ಸ್ ಎಷ್ಟಿದೆ ನೋಡಿ. ಈಗ ನೀವು ಯು ಕ್ಯಾನ್ ಸಿ 37,400 is the total earnings from Karnataka circle. Understand one thing, this is your expense which is paying. ಇದು ನಾವು ಸ್ಪೆಂಡ್ ಮಾಡಿರೋ ದುಡ್ಡು ನಮಗ್ ಬರ್ತಾ ಇರೋದು. ಇದ್ರ ಬಗ್ಗೆ ನಾವು ಇದು 1 ಕೋಟಿ 5 ವರ್ಷ ಬಿಟ್ಟು ಬಂದ್ರು ಕೂಡ, tell us, is there any opportunity right now, do you have that which says that yes you are going to get 1 crore opportunity ಎಲ್ಲಾದ್ರೂ ಇದೆಯಾ? I think the answer is no, because ಯಾವ್ದ್ರೂ ಅದರ ಯಾವುದೇ ಒಂದು ಶೇರ್ಸ್ ಡಿವಿಡೆಂಡ್ ಕೂಡ ನಮ್ಮ ಅಶ್ಯೂರೆನ್ಸ್ ಕೊಡ್ತಾ ಇಲ್ಲ. But this is something which if we are going to spend, because this is expense, ನಾಳೆ ಜನಗಳಾದ್ರೆ ನಿಂತೋಗೋದು. If in the pyramid last structure ಅಲ್ಲಿ ಏನಾಗುತ್ತೆ ಅಂತಂದ್ರೆ, if it was people who were getting tagged, it would have stopped, ನಿಂತೋಗುತ್ತಿತ್ತು ಅಲ್ಲಿ. ಬಿಕಾಸ್ ಕರ್ನಾಟಕದಲ್ಲಿ ಎಲ್ಲಾ ಜನ ಮುಗ್ದೋದ್ಬಿಟ್ರೆ ಏನ್ ಮಾಡ್ತೀರಾ ಸರ್ ಅಂತ ಪ್ರಶ್ನೆ ಕೇಳ್ಬೋದಾಗಿತ್ತು. ಇಲ್ಲಿ ವ್ಯಕ್ತಿಗಳೆಲ್ಲ ಟ್ಯಾಗ್ ಆಗ್ತಾ ಇರೋದು, ಇಲ್ಲಿ ಎಕ್ಸ್ಪೆನ್ಸ್ ಟ್ಯಾಗ್ ಆಗ್ತಾ ಇರೋದು. there is no person in this earth or probably any civilized society ನಲ್ಲಿರುವಂತಹ ವ್ಯಕ್ತಿ who calls himself as a civil society member ಅಂತ ಹೇಳುವಂತ ವ್ಯಕ್ತಿ, nobody can say that I'm not going to spend anything next month. Everybody need to spend some or the other way. During corona period also, COVID-19 crisis period also, ನಾವು ಗ್ರಾಸರಿ ಪರ್ಚೇಸ್ ಮಾಡಿದ್ವಿ, ನೆಟ್ ಬಿಲ್, ಮೊಬೈಲ್ ಬಿಲ್ ಜಾಸ್ತಿ ಆಗಿತ್ತು, ಗ್ರಾಸರಿ ಬಿಲ್ ಜಾಸ್ತಿ ಆಗಿತ್ತು. ಎವ್ರಿಬಡಿ ಸೆಡ್ ದಟ್ the grocery business had grown 40% plus during this COVID-19 crisis period ಅಲ್ಲಿ, because hotel consumption ಕಮ್ಮಿ ಆಯ್ತು, ಮನೆ ಖರ್ಚು ಜಾಸ್ತಿ ಆಯ್ತು. That only happened, that's it. So it is coming back to normal very soon. So nobody can say that our expense has stopped anta. So everybody's expenses growing every month. So what happens is this way, if our expense comes, see ಈಗ ಇವರ UPVs ಈ ತರ ಇದೆ, ನಿಮ್ಗೆಲ್ಲರಿಗೂ ನಿಮ್ UPV ನೀವು ನೋಡ್ಬೋದು. ಅಂಡ್ ಒಂದೊಂದು UPV ನಂಬರ್ ಇರುತ್ತದೆ. ಸೊ ಲೆಟ್ ಅಸ್ ಟಾಕ್ ಅಬೌಟ್ ದಿಸ್ ಫಸ್ಟ್ UPV. ಇವರ ಮೊದಲನೇ UPV, no, this is not the first UPV, I'm sorry, 318 is the first UPV. See, this is how ಇತರ ನಮ್ಮ UPV ಕೆಳಗಡೆ ಬಂದಿರೋದಲ್ಲ ಆಡ್ ಆಗಿದ್ರೆ ಇದು ಗ್ರೀನ್ ಅಲ್ಲಿ ಇರ್ತದೆ. ಸಿ ಇಲ್ಲಿ ನಾನು ಆಗ್ಲೇ ಹೇಳಿರ್ತಾರ ಸ್ಟ್ರಕ್ಚರ್ ಡ್ರಾ ಮಾಡಿ ತೋರಿಸಿದೆ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಹೆಸರು ಕಾಣುತ್ತೆ. ಸೊ ಇಲ್ಲಿ ಕೃಷ್ಣಮೋಹನ್ ಇದ್ದಾರೆ. ಸಿ ಇಲ್ಲಿ ಬೇಕಾದ್ರೆ ಇವ್ರ ಸ್ವಾರ್ಥಕ್ಕೋಸ್ಕರ ಇವ್ರದ್ದು 6 ಹಾಕೋಬಹುದಾಗಿತ್ತು. ಈಗ ಇವ್ರದ್ದು 6 ಇವ್ರದೇ ಹಾಕೊಂಡಿದ್ದಿದ್ರೆ
he also would have crossed 1 lakh plus. Okay, he also could have easily earned 1 lakh plus because ಅವ್ರ ಹತ್ರನೂ RUPV ಇತ್ತು. ಬಟ್ ಅವ್ರ RUPV ಅವ್ರದೇ ಹಾಕೊಂಡಿಲ್ಲ. ಅವ್ರು ಏನ್ ಮಾಡಿದ್ರು, ಲೆಟ್ ಅಸ್ ಆಲ್ ಶೇರ್ ಇಟ್, ಸೊ ಎಲ್ಲಾ MCP ಗಳಿಗೂ ಬರ್ಲಿ ಅಂತ ಹೇಳಿ. ಸೊ he gave the 6 opportunity to 6 MCPs he gave, right? So this is why ಕರ್ನಾಟಕ, ನಮಗೆ ಕರ್ನಾಟಕ ಟೀಮ್ ಅನ್ನೋದಕ್ಕೆ ಕರ್ನಾಟಕ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್, ಬಿಕಾಸ್ it is easy. You could have put all 6 UPV under himself, and then he could have asked Karnataka team to place under this. It was easy for him. So by this time he would have easily got more than 1 lakh plus income. So that is the beauty of team Karnataka. Karnatakaದಲ್ಲಿ ಇರುವಂತದ್ದು ಇದೇ unity. That is why the only state in India that we all MCPs have completed regional director ಆಗಿರೋ only state is this. And we are very sure that ನಮ್ಮ system ಏನು ಹೋಗ್ತಾ ಇದೀವಿ, now we will be the number 1 team in entire India, no doubt in that, because we are going very systematically and we are going in a very smooth and right fashion. So this way it is happening. So suppose ಈ ತರ second level, third level ಈ ತರ ಕಂಪ್ಲೀಟ್ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ಈಗ ನೀವು ಕೇಳಿದ್ರೆ ಎಲ್ಲಿ ತನಕ ಆಗಿದೆ ಅಂತ ಕೇಳಿದ್ರೆ, ನಾನು ಆಗ್ಲೇ ಹೇಳಿದೆ ಕೃಷ್ಣ ಮೋಹನ್ ಅವರು ಆಲ್ರೆಡಿ 10,000 ಸರ್ಕಲ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನಮಗೆ ನಿದ್ದೆನಲ್ಲಿ ಎದುರಿಸಿದ್ರು ಕೂಡ ಎಲ್ಲಿ ಸ್ಟಾಪ್ ಆಗಿದೆ ಅಂತ ನಮ್ಗೆ ಗೊತ್ತು. ಇಫ್ ಯು ಫಾರ್ ಯು ವಾಂಟ್, ನಾನೀಗ ನಿಮಗೆ ಡೈರೆಕ್ಟ್ ಆಗಿ ಮಿಸ್ಟೇಕ್ ಮಾಡ್ದೇನೆ ಶೋ ಮಾಡ್ತೀನಿ. ಐ ಕ್ಯಾನ್ ಶೋ ಯು, ಅನ್ಲೆಸ್ ಇಫ್ ಇಟ್ ಇಸ್ ಏನಾದ್ರೆ ಬೇರೆ ಏನಾದ್ರೆ ಟ್ಯಾಗ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ. ಇಲ್ದಾದ್ರೆ ಸಿ ವಿ ಆರ್ ಹಿಯರ್ 320 ಕೆಳಗಡೆ ಇದೀವಿ, 320 ಕೆಳಗಡೆ 897 ಇದೆ. ಇಲ್ಲಿ ನಮ್ಮ ಒನ್ ಮೋರ್ MCP ಇದ್ದಾರೆ. ಸೊ MCP ಇವ್ರ ಹೆಸರು ನೋಡಿ, ದಿಲೀಪ್ ಅವರು ಇದ್ದಾರೆ. ಸೊ ದಿಲೀಪ್ ಲೆವೆಲ್ ಅಲ್ಲಿ ಈಗ ನಾವು ಟ್ಯಾಗ್ ಆಗ್ತಾ ಇದೆ. ಸೊ ದಿಲೀಪ್ ಅವ್ರ ಕೆಳಗಡೆ ಇರುವಂತಹ some person today also he have got some money because yeah, first this see we are here now, or okay, ಈಗ ಒಂದು ಆಡ್ ಆಗಿದೆ. Okay, this also is completed. So that means ಇದು ಇತ್ತೀಚೆಗೆ ಆಡ್ ಆಗಿದೆ ನೋಡಿ. ಸಿ 795 ಇದು ಇಲ್ಲಿಂದ ನಾವೀಗ ಸೀಕ್ವೆನ್ಷಿಯಲ್ ಆಗಿ ಹೋಗ್ತಾ ಇದೀವಿ. ಇಲ್ಲಿ ತನಕ ಕರ್ನಾಟಕ ಸರ್ಕಲ್ ಇಲ್ಲಿಗೆ ಸ್ಟಾಪ್ ಆಗಿದೆ. ಈಗ ಯಾರು ನೆಕ್ಸ್ಟ್ UPV ಕೊಡ್ತೀರಾ, ಸೊ ಫಸ್ಟ್ ನಾವು ಯಾರು ಅಂತಾನು ನಾವು ನೋಡಲ್ಲ, ನಾವು ಇವ್ರ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಯಾರೋ ಪಾರ್ಥ BC ಅಂತ ಇದ್ದಾರೆ. ಸೊ ನೋಡಿ, ಪಾರ್ಥ BC ಅವ್ರದ್ದು ಎಷ್ಟು UPV ಇದೆ ನೋಡಿ, 94, 93. ಸೊ ಇದಾದ್ಮೇಲೂ ನೆಕ್ಸ್ಟ್ ಸರ್ಕಲ್ ಅಲ್ಲೂ ಅವ್ರದ್ದು ಇರ್ತದೆ. ಸೊ ಈಗ ಇವ್ರಿಗೆ ಇವತ್ ಮಾತ್ರ ಬಂದಿರ್ತದೆ. ಇವ್ರಿಗೆ 500 ರೂಪಾಯಿ ಬಂತು, ಇದ್ರಲ್ಲಿ 500 ರೂಪಾಯಿ ಬಂತು, ಇದ್ರಲ್ಲಿ 500 ರೂಪಾಯಿ ಬರ್ತಾ ಇದೆ. ಸೊ ಇಲ್ಲಿ ಯಾರಿದ್ದಾರೆ ನೋಡಿ, 617 ನಲ್ಲಿ ಯಾರಿದ್ದಾರೆ, ಸತೀಶ್ ಬಲ್ಲಾಳ್. ಐ ಥಿಂಕ್ ಇದು ನಮ್ಮ ಶ್ರೀಶಾ ಟೀಮ್ ಇರಬೇಕು ಅಂತ ಅನ್ಕೋತೀನಿ. ಸೊ ನೋಡಿ, ಇವ್ರದ್ದು 670, 671, ಸತೀಶ್ ಬಲ್ಲಾಳ್ 671, 672 ಕೂಡ ಸತೀಶ್ ಬಲ್ಲಾಳ್. ಸೊ ಟುಡೇ ಹಿ ಹ್ಯಾಸ್ ಗಾಟ್ ಮನಿ. ಸೊ ಎವ್ರಿ ಡೇ ದೇರ್ ಇಸ್ ನೋ ಡೇ ವೇರ್ ಕರ್ನಾಟಕದಲ್ಲಿ ಯಾರಿಗಾದ್ರೂ ಒಂದು ವ್ಯಕ್ತಿಗೆ 500 ರೂಪಾಯಿ ಬರ್ದಿರೋ ದಿನಾನೇ ಇಲ್ಲ ಇವಾಗ. ಎವ್ರಿ ಡೇ ಒನ್ ಆರ್ ದಿ ಅದರ್ ಪರ್ಸನ್ ಇಸ್ ಗೆಟಿಂಗ್ ಮನಿ. ಸೊ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ದ ಬೆಸ್ಟ್ ಪಾರ್ಟ್. ನೀವು ಜನರಾಸಿಟಿ ಬಗ್ಗೆ ಮಾತಾಡ್ತೀವಿ, ನಾವು ಜನಗಳನ್ನ ಹೆಲ್ಪ್ ಬಗ್ಗೆ ಮಾತಾಡ್ತೀವಿ, ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ. ಸ್ನೇಹಿತರೆ, ನಾವು ಹೇಳ್ತಾ ಇರೋದು, ಎಷ್ಟೋ ಜನ ಅಂಡರ್ ಪ್ರಿವಿಲೇಜ್ ಜನಗಳಿದ್ದಾರೆ, ಎಷ್ಟೋ ಜನ ಬಡವರಿದ್ದಾರೆ, ಎಷ್ಟೋ ಜನ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರೋರು ಇದ್ದಾರೆ. ಒಂದು 5 ಲಕ್ಷ 10 ಲಕ್ಷ ಅವ್ರ ಲೈಫ್ ಅಲ್ಲೂ ಕೂಡ ನೋಡಕ್ ಆಗದೆ ಇರೋ ಜನಗಳು ಎಷ್ಟೋ ಜನ ಇದ್ದಾರೆ. ಸೊ ನೀವು ಅಂತವ್ರಿಗೆ ಸಹಾಯ ಮಾಡ್ಬೇಕು ಅಂತಿದ್ರೆ ವಾಟ್ ಯು ಕ್ಯಾನ್ ಡೂ ಇಸ್, ಒಂದೇ ಒಂದು ವೌಚರ್ ಮಾಡ್ಕೊಡಿ. ನೀವು 10,000 ರೂಪಾಯಿ ಅವ್ರಿಗೆ ಕೊಡಿ, ಅವ್ರೆಲ್ಲ ಶಾಪಿಂಗ್ ಮಾಡ್ಕೊಳ್ಳಿ. ಒಂದು ವೌಚರ್ ಅವ್ರಿಗೆ ಮಾಡ್ಕೊಡಿ. ಸೊ ನಾಳೆ ಆ ವೌಚರ್ ಇಂದ ಆ ವ್ಯಕ್ತಿ ಆ ಒಂದು UPV ನೀವು ಅವ್ರನ್ನ ಇಲ್ಲಿ ಟ್ಯಾಗ್ ಮಾಡಿ ಕೊಟ್ಬಿಡಿ ಅಷ್ಟೇ. ಕರ್ನಾಟಕ ಸರ್ಕಲ್ ಅಲ್ಲಿ ನೀವು ಅವ್ರನ್ನ ಆಡ್ ಮಾಡ್ಕೊಡಿ. ಸೊ ನಾಳೆ ಇದರಿಂದ ಆತ 5ನೇ ಸರ್ಕಲ್ ಟಚ್ ಆದ್ರೂ ಕೂಡ 2 ಲಕ್ಷ ರೂಪಾಯಿ ಬರ್ತದೆ. ಆತ 2 ಲಕ್ಷ ಅಲ್ಲ, 5ನೇ ಸರ್ಕಲ್ ಟಚ್ ಮಾಡಿದ್ರೆ more than 5 lakh rupees is income. more than 1.1 UPV ಇರೋದ್ರಿಂದ more than 1.5 lakh is his income. ಸೊ ಇದಕ್ಕಿಂತ ಬೆಸ್ಟ್ ಸರ್ವಿಸ್ ನಾವು ಮಾಡಕ್ ಆಗಲ್ಲ. ಸೊ ದಟ್ ಇಸ್ ವೈ ಯಾರಿಗೋ ದುಡ್ಡು ಬರ್ತಿತ್ತು ಅಂತ ನಾವು ಯೋಚನೆ ಮಾಡೋದ್ವಲ್ಲ, ನಾವು ಯೋಚನೆ ಮಾಡಿದ್ದೇನೆ ನಮ್ಮ ಸಹಾಯದಿಂದ ಯಾವುದೋ ವ್ಯಕ್ತಿಗಳಿಗೂ ಮನೆಗೆ ದುಡ್ಡು ಬರ್ತಾ ಇದೆ, ಅವ್ರ ಲೈಫ್ ಟೈಮ್ ನಲ್ಲಿ ಇರುವಂತ ಒಂದು ಡ್ರೀಮ್ ಫುಲ್ಫಿಲ್ ಆಗಕ್ಕೆ ಇದು ಹೆಲ್ಪ್ ಮಾಡ್ಬೋದು ಅಂತ ಅನ್ಸಿದ್ರೆ ಇದಕ್ಕಿಂತ ಬೆಸ್ಟ್ ಸರ್ವಿಸ್ ಏನಿದೆ ಅಂತ ಹೇಳ್ತೀವಿ. ನಾವು JCs ನಾವು ಒಂದು ಮಾತು ಹೇಳ್ತೀವಿ, ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ಬೆಸ್ಟ್ ವರ್ಕ್ ಆಫ್ ಲೈಫ್ ಅಂತ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಸರ್ವಿಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ನಾಳೆ ಕರ್ನಾಟಕದಿಂದ ಎಷ್ಟೋ ಯೂಸರ್ಸ್ ನಾಳೆ 1 crore ಟಚ್ ಮಾಡಿದಾಗ, ಅಟ್ಲೀಸ್ಟ್ 50 ಲಕ್ಷ ಟಚ್ ಮಾಡಿದಾಗ, 25 ಲಕ್ಷ ಟಚ್ ಮಾಡಿದಾಗ, ಇವರು ಡೆಫಿನೆಟ್ಲಿ ನಾವು ಇವತ್ತು ಮಾಡ್ತಾರ ಹಾರ್ಡ್ ವರ್ಕ್ ನಮಗೆ ಇವತ್ತು ಪ್ರೇಯರ್ ಆಗಿ ಸಿಕ್ಕತ್ತೆ ಅನ್ನೋ ನಂಬಿಕೆನಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ಓನ್ಲಿ ರಿಕ್ವೆಸ್ಟ್ ಇಸ್ ದಟ್ ಕೀಪ್ ಜನರೇಟಿಂಗ್ ಯುವರ್ UPVs. ವಾಟ್ ಎವರ್ ಯು ಸ್ಪೆಂಡ್ ಇಟ್ ಓನ್ಲಿ ಥ್ರೂ ಗ್ಲೋಬಲ್ ಗಾರ್ನರ್. ಲೋಕಲ್ ವೆಂಡರ್ ಥ್ರೂನೇ ಸ್ಪೆಂಡ್ ಮಾಡಿ. 1 ರೂಪಾಯಿ ಸ್ಪೆಂಡ್ ಮಾಡುವಾಗ್ಲೂ ನಿಮ್ಮ ಅಕ್ಕಪಕ್ಕದಲ್ಲಿರೋ ಲೋಕಲ್ ವೆಂಡರ್ನ ನಮ್ಮ ವೆಂಡರ್ ಮಾಡಿ, ಅವ್ರ ಥ್ರೂ ಸ್ಪೆಂಡ್ ಮಾಡಿ. ನಿಮಗೂ ದುಡ್ಡು ಬರುತ್ತೆ, ಅವ್ರಿಗೂ ದುಡ್ಡು ಬರುತ್ತೆ. ಸೊ ಇಷ್ಟು ಹೇಳ್ತಾ ಕರ್ನಾಟಕ ಸರ್ಕಲ್ ನನ್ನ ಎಲ್ಲ ಬ್ರೀಫಿಂಗ್ ನಾನು ಮುಗಿಸಿದ್ದೀನಿ. ಇನ್ನು ಪ್ರಶ್ನೆಗಳಿದೆ, ಸ್ಟೇಟೆಡ್ ಇದ್ದಾರೆ, ಬಾಕಿ ನಾವು ಇದ್ದೀವಿ. ನಮ್ಮ ಪ್ರಶ್ನೆಗೆ ನಾವು ಇಲ್ಲಿ ಉತ್ತರ ಕೊಡ್ಬೋದು. ಓವರ್ ಟು ಯು ಸ್ಟೇಟೆಡ್ ಸರ್.